ಇವತ್ತೇನಾದರೂ ಆ ಲಿಂಕ್ ಅನ್ನೋಲ್ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಬನ್ನಿ ಅಂತ ಅಂದರೆ ಇಡೀ ಕುಣಿಗಲ್ ತಾಲೂಕಿನ ಜನ ಮನೆ ಮಕ್ಕಳೆಲ್ಲ ಬರೋಕ್ಕೆ ರೆಡಿ ಇದ್ದಾರೆ ಸರ್. ನಮ್ಮ ತಾಲೂಕಿನ ಎಲ್ಲ ಕೆರೆಕಟ್ಟೆಗಳನ್ನ ತುಂಬಿಸುವಂಥ ಕಾರ್ಯಕ್ರಮನ ಮಾಡಲೇಬೇಕು. ಮೇನು ಅಷ್ಟು ನೀರಿನ ಅನುಕೂಲ ಮಾಡಿಕೊಡಿ ಸಾಕು. ಏನಿಲ್ವೋ ಅದನ್ನೆಲ್ಲ ಕೊಡಿ, ಹೋಗಕ್ಕಾಗಲ್ಲ. ಏನ್ ಮಾಡೋಣಪ್ಪ, ಕುಣಿಗಲ್ಗೆ ಹೋಗ್ಬಿಡಮ್ಮ. ಭ್ರಷ್ಟಾಚಾರ ಮಾಡೋರನ್ನ ತೊಲಗಿಸ್ಬಿಟ್ರೆ ನೆಮ್ಮದಿಯಾಗಿರ್ತಾರೆ ಎಲ್ಲ ಸಾರ್ವಜನಿಕ. ಅದಕ್ಕೆ ಜೈ ಹಿಂದ್. ಚೆನ್ನಾಗಿ ಜಗಳ ಮಾಡ್ಕೊಂಡು ಅಕ್ಕಪಕ್ಕ ಮನೆಯವ್ರ ಹೆಣ್ಮಕ್ಳು ಓಡೋಗಿ ಬಿಡ್ತಾವ್ರೆ. ಇನ್ನು ಮುಂದುವರಿಲಿ, ಕಮ್ಮಿ ಮಾಡಬೇಕು ಅಷ್ಟ. ಈ ಸಂತೆಯ ಜನ ಏನು ಹೇಳ್ತಾರೆ, ಕುಣಿಗಲ್ ಸಂತೆಯಲ್ಲಿ DK ಅವರ ಸದ್ದು ಹೇಗಿದೆ ಅಂತ ಕೇಳ್ತಾ ಹೋಗೋಣ. ಡಾಕ್ಟರ್ ರಂಗನಾಥ್ ಶೆಟ್ಕ ಖಂಡಿತ ಹೇಳಿ. ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ, ಅವರಿಂದ ಏನು ನಿರೀಕ್ಷೆ ಮಾಡ್ತಾರೆ ಸಾರ್ವಜನಿಕರು? ಸರ್ ಏನಿಲ್ಲ, ಸಾರ್ವಜನಿಕರಲ್ಲಿ ಭಾಳ ಅವ್ರ ಬಗ್ಗೆ ನಂಬಿಕೆ ಇದೆ, ಭಾಳ ಅಭಿವೃದ್ಧಿ ಆಗ್ತದೆ. ಅದರಲ್ಲೂ ಕುಣಿಗಲ್ ಕ್ಷೇತ್ರದ ಜನ ಅಂತೂ ಭಾಳ ಸಂತೋಷ ಪಡ್ತಾರೆ ಸರ್. ಯಾಕೆಂದರೆ ಲಿಂಕ್ ಕ್ಯಾನಲ್ ಒಂದು ನೀರಿನ ವ್ಯವಸ್ಥೆ ಹಿಂದೆ ಏನು ಅಂದ್ಕೊಂಡಿದ್ರೆ ಗೊತ್ತಿಲ್ಲ, ಇವತ್ತಂತೂ ಆ ಲಿಂಕ್ ಕ್ಯಾನಲ್ ಬಗ್ಗೆ ತುಂಬ ಅವಶ್ಯಕತೆ ಇದೆ ಜನಕ್ಕೆ. ಅದು ಈಡೇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಕರ್ನಾಟಕಕ್ಕೂ ಭಾಳ ಒಂದು ಅನುಕೂಲ ಆಗುತ್ತೆ ಅಂತ ಎಲ್ಲ ಜನ ಕನಸು ಕಾಣ್ತಾ ಇದ್ದಾರೆ ಸರ್. ಖಂಡಿತ ಸರ್, ಖಂಡಿತ ಲೀಡ್ ಇರಲೇಬೇಕು ಸರ್. ಇವತ್ತೇನಾದರೂ ಆ ಲಿಂಕ್ ಅನ್ನೋಲ್ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಬನ್ನಿ ಅಂತ ಅಂದರೆ ಇಡೀ ಕುಣಿಗಲ್ ತಾಲೂಕಿನ ಜನ ಮನೆ ಮಕ್ಕಳೆಲ್ಲ ಬರೋಕ್ಕೆ ರೆಡಿ ಇದ್ದಾರೆ ಸರ್. DK ಶಿವಕುಮಾರ್ ಆಗೋದು ಒಳ್ಳೆಯದು. ಆದರೆ ನಮ್ಮ ನೀರು ತರಬೇಕು, ಒಂದನೇದಾಗಿ ಕೆರೆಗಳಿಗೆ ನೀರು ತರಬೇಕು. ಎಲ್ಲ ಬೋರ್ಗಲ್ಗಳಿಗೆಲ್ಲ ನೀರು ಬರ್ತದೆ, ಎಲ್ಲ ಬೋರ್ಗಲ್ಗಳೆಲ್ಲ ಇಂಪ್ರೂವ್ ಆಯ್ತವೆ. ಆದರೆ ಏನೇ ತರಲಿದ್ರು ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಐತೆ. ಯಾಕೆಂದರೆ ನುರಿತ ರಾಜಕಾರಣಿ, ಒಂದು ಅನುಭವ ಉಳ್ಳುವಂಥ ರಾಜಕಾರಣಿ, ಸತತ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅನಾಧಿಕಾರದಿಂದ ದುಡ್ಕೊಂಡ್ಬಂದಿದ್ದಾರೆ. ಅದರಿಂದ ಅವ್ರು ಆದ್ರೆ ಸೂಕ್ತ. ನಾವು ನಮ್ಮ ತಾಲೂಕಿನ ಅಭಿವೃದ್ಧಿ ಬಯಸ್ತೀವಿ. ಹೌದು, ನಮ್ಮ ತಾಲೂಕಿನ ಅಭಿವೃದ್ಧಿ ಬಯಸ್ತೀವಿ. ಹೆಚ್ಚಿನದಾಗಿ ನೀರಾವರಿ ಸೌಲಭ್ಯ ಕೊಟ್ಟರೆ ರೈತಾಪಿ ವರ್ಗದವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದಾಗಿ ನೀರಾವರಿ ಎಲ್ಲವನ್ನ ಒಂದು ಏನು ಪಂಚ ಗ್ಯಾರಂಟಿ ಕೊಟ್ಟರೆ ಅದನ್ನು ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಅಭಿಪ್ರಾಯ. ವಿದ್ಯುತ್ತು ಬೇಸಿಗೆನಲ್ಲಿ ರೈತರಿಗೆ ಮೇಯ್ನು ಬೇಕಾಗಿರ್ತಕ್ಕಂಥ ಸಮಸ್ಯೆ ಇರೋದು ವಿದ್ಯುತ್ತು, ನೀರಾವರಿ. ಏಕೆಂದರೆ ಬೋರ್ಗಳೆಲ್ಲ ಒಣಗೋಗಿದೆ, ಅಂತರ್ಜಲ ಕುಸಿದೋಗಿರೋದ್ರಿಂದ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಕಟ್ಟೆಗಳನ್ನ ತುಂಬಿಸುವಂಥ ಕಾರ್ಯಕ್ರಮನ ಮಾಡಲೇಬೇಕು ಅವರು. ಅದರಿಂದ ಅವ್ರು ಆದರೆ ಒಳ್ಳೇದು ಅಂತ ನಮ್ಗೆ ಅನ್ನಿಸ್ತದೆ. ತಾಲೂಕಿಗ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ರೋಡ್ಗಳು ಮಾಡಬೇಕು, ಒಳ್ಳೆ ಸೌಲಭ್ಯ ತರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಅಷ್ಟೇ. ನೀರಿಂದು ಮೇನು ಫಸ್ಟು ನೀರು, ನಮಗೆ ಬೇಕಾಗಿರೋದು ನೀರು. ಆಮೇಲೆ ಸಾರ್ವಜನಿಕರು ಹೋಗೋ ರೋಡ್ ಚೆನ್ನಾಗಿರಬೇಕು ಅಷ್ಟೇ. ಕುಣಿಗಲ್ ತಾಲೂಕಿಗೆ ಏನು ಬೇಕು, ಡಿಮ್ಯಾಂಡ್ಸ್ ಏನು? ನಮಗೆ ಏನು ನೀರಿನ ಅನುಕೂಲ ಮಾಡಿಕೊಡಿ ಸಾಕು. ನದಿಗಳು ಅದೆಲ್ಲ ಚರಂಡಿಗಳು ಮಾಡಿಕೊಡ್ಬೇಕು. ಮನೆ ಇಲ್ಲ, ಮನೆ ಮಾಡಿಕೊಡಿ ನಮಗೆಲ್ಲ. ಇನ್ನೇನು ಹೇಳೋಣ. ಪಿಂಚಣಿ ದುಡ್ಡು ಬರ್ತಾ ಇಲ್ಲ, ಸಿದ್ದರಾಮಯ್ಯ ಬರ್ತಾ ಇಲ್ಲ, ನಮಗೆ ನೀರಿಲ್ಲ ಕುಡಿಯೋಕ್ಕೆ. ಹಾಂ, ಏನು ಹಿಂಗಾದ್ರೆ ಹೆಂಗೆ ಸರ್ಕಾರದವ್ರು ಹೆಂಗೆ ಮಾಡೋದು ಹೇಳಿ, ನೀವೇನು ಹೇಳ್ರಿ. ಸಿದ್ದರಾಮಯ್ಯ ಉಂಟಾರೆ ಸಾಕು. ದುಡ್ಡು ಹಾಕಿಲ್ವಲ್ಲ, ಯಾಕೆ ನಮ್ಗೇನು ವಯಸ್ಸಾಗಿಲ್ವಾ? ಕೂಲಿ ಮಾಡಕ್ಕಾಯ್ತದ? ಕೂಲಿ ಮಾಡಕ್ಕಾಯ್ತದ ನಮ್ಮ ಕೈಲಿ? ಕಾಲು ಕುಂಟು ಕೈ ಕುಂಟು ಅಂದಂಗೆ ಆಯ್ತದಲ್ಲ. ನಾವ್ ಏನ್ ತಿನ್ಬೇಕು, ಅದಕ್ಕೆ ಹೇಳಿದ್ದು. ಏನ್ ತಿನ್ಬೇಕು? ನಾವು ಕಾಸು ಹಾಕಿಲ್ಲ, ಕೂಲಿ ಹೋಗಕ್ಕಾಗಲ್ಲ. ಏನ್ ಮಾಡೋಣಪ್ಪ. ಒಂದ್ ಪೈಸನು ಕೊಟ್ಟು ಹಾಕಿಲ್ವಲ್ಲ. ಹೇಳಿ ಹಾಕ್ರಿ ಕುಮಾರ್ ಅವ್ರ ನೀವು. DC ಅವ್ರೆ, ನಮಗೆ ದುಡ್ಡು ಬರ್ತಾ ಇಲ್ಲ, ನಾವು ಜೀವನ ಹೆಂಗ್ ಮಾಡೋದು? ನಮ್ಗೆ ದುಡ್ಡು ಹಾಕ್ಲೇಬೇಕು. ನೀವು ದುಡ್ಡು ಹಾಕ್ತೀವಿ ಅಂದ್ರೆ ನಾವು ಓಟ್ ಹಾಕ್ತೀವಿ, ಇಲ್ಲ ಯಾರು ಹಾಕಲ್ಲ ನಾವು ದುಡ್ಡುಗಳು. ಅಷ್ಟೇನೆ ಹಾಕ್ರಿ ದುಡ್ಡುಗಳು. ನಮಗೆ ಬಡವ್ರ ಬಗ್ಗೆ ನಾವು ಏನು ಮಾಡಬೇಕು? ಕುಣಿಗಲ್ಗೆ ಹೋಗ್ಬಿಡೋಣ. ನಮ್ಗೆ ಯಾಕೆ ಹೊಟ್ಟೆ ಮೇಲೆ ಬಡಿತಾ ಇದ್ದೀರ ನೀವು? ನಮ್ಗೆ ಅದು 4 ತಿಂಗಳಿಂದ ಬರ್ತಾ ಇಲ್ಲ ನಮಗೆ ದುಡ್ಡುಗಳು. ನಾವು ಕುಣಿಗಲ್ ಇದು ಹರಪಳ್ಳಿ ಬಗೆನಡಿ ಹೊಸ ಎಲ್ಲ ಅಭಿವೃದ್ಧಿ ಆಗ್ಲಪ್ಪ ಬಂದರೆ. ಎಲ್ಲರಿಗೂ ಸಂತೋಷವಾಗಿ ಇದ್ದಂಗೆ ಜನಗಳು ಕಾಪಾಡ್ಕೊಂಡು ಹೋದ್ರೆ ಸಾಕು, ಅಷ್ಟೇ ಸಾಕು. ಎಲ್ಲರಿಗೂ ಅನುಕೂಲ ಆದರೆ ಸಾಕು. ಹೊಸ ಮುಖ್ಯಮಂತ್ರಿ ಎಲ್ಲ ಅಭಿವೃದ್ಧಿ ಮಾಡ್ಬೇಕು ಜನಗಳಿಗೆ. ರಸ್ತೆ, ರೋಡು, ನೀರು. ಜನ ಕೇಳೋದು ಅದೇ, ರೋಡು, ರಸ್ತೆ, ನೀರು, ಕರೆಂಟು ಅಷ್ಟೇ. ಇನ್ನೇನ ಕೇಳ್ತಾರ ಜನ? ಏನು ಕೇಳಲ್ಲ. ಅಷ್ಟೊಂದು ಮಾಡಿಬಿಟ್ರೆ ಸಾಕು ಸಾಕು. ಎಲ್ಲ ಕಚೇರಿಯಲ್ಲೇ ಭ್ರಷ್ಟಾಚಾರ ನಿಲ್ಲಿಸಿದ್ರೆ ಸಾಕು. ಎಲ್ಲ ಎಲ್ಲ ತಾಲೂಕಿನಾಗೂ ಎಲ್ಲ ಕಚೇರಿ ಸರ್ಕಾರ ಡಿಪಾರ್ಟ್ಮೆಂಟ್ನಾಗ ಇರೋರ್ನೆಲ್ಲ ಭ್ರಷ್ಟಾಚಾರ ಮಾಡೋರನ್ನ ತೊಲಗಿಸ್ಬಿಟ್ರೆ ನೆಮ್ಮದಿಯಾಗಿರ್ತಾರೆ ಎಲ್ಲ ಸಾರ್ವಜನಿಕರು. ಎಲ್ಲ
ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ನೋಡಿ ಸ್ವಾಮಿ, ಅಷ್ಟೇ ಬೇಕಾಗಿರೋದು. ಸರ್ಕಾರದಲ್ಲಿ ಕ್ಲೀನಾಗಿ ಒಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಅದಕ್ಕೆ ಜೈ ಹಿಂದ್. ಅವ್ರ ಒಟ್ಟಿನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ನಿನಗೇನು ಬೇಡ, ನಮ್ಗೇನು ಬೇಡ ಸ್ವಾಮಿ. ಗಂಟಗಡ್ಡಿ ವ್ಯಾಪಾರ ಸಾಕು. ಸ್ವಾಮಿ, ಕಷ್ಟಪಟ್ಟು ತಿಂತಾ ಇದ್ದೀವಿ ಸಾಕು, ಯಾರ್ದು ಏನು ನಮ್ಗೇನು ಬೇಕಾಗಿಲ್ಲ. ಸರ್ಕಾರ ಕ್ಲೀನಾಗಿ ನಡ್ಸ್ಕೊಂಡ್ರೆ ಸರ್ ಒಳ್ಳೇದನ್ನು ಬಯಸ್ತೀವಿ ಸರ್. ಏನೇನು ಹೇಳಿ ಒಳ್ಳೇದು ಅಂದ್ರೆ? ಜನಕ್ಕೆ ಅನುಕೂಲ ಆಗಬೇಕು, ರೈತರಿಗೆ ರಸಗೊಬ್ಬರ, ಈ ಥರ ಮಕ್ಕಳಿಗೆ ವಿದ್ಯಾಭ್ಯಾಸ, ಎಜುಕೇಷನ್ನು ಇದೆಲ್ಲ ಒಳ್ಳೇದಾಗಬೇಕು. 2.5 ವರ್ಷ ಅವ್ರು ಮಾಡ್ರ ಸಿದ್ದರಾಮಯ್ಯ ಅವರು, 2.5 ವರ್ಷ ಇವ್ರು ಮಾಡ್ತಾರಲ್ವಾ, ಅವ್ರು ಏನು ಮಾಡೋರು ಇವರು ಹಂಗೆ ನಡ್ಸ್ಕೊಳ್ಳಿ. ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಲೆಸ್ ಮಾಡಲಿ. ಕೇಳಲ್ಲಂಗೆ ಜಗಳ ಮಾಡ್ಕೊಂಡು ಅಕ್ಕಪಕ್ಕ ಮನೆಯವ್ರು ಹೆಣ್ಮಕ್ಳು ಓಡೋಗಿ ಬಿಡ್ತಾವ್ರೆ. ಆಧಾರ್ ಕಾರ್ಡ್ ಇದು ಬಸ್ಸಿಂದ ಐತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಹೆಣ್ಮಕ್ಳನ್ನ ಫ್ರೀ ಮಾಡೋರಲ್ಲ ಬಸ್ಸಿಂದ ಆಧಾರ್ ಕಾರ್ಡು, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಗಂಡು ಮಕ್ಕಳು ಸ್ವಲ್ಪ ಬೈದ್ರು ಕೇಳಂಗೆ ಸೀದಾ ಹೊಂಟೋಗ್ಬಿಡ್ತಾವ್ರೆ. ಅದನ್ನು ನಿಲ್ಲಿಸ್ಬೇಕು. ಏನೇನು ಅಂದರೆ ಮನೆ ಇಲ್ದವ್ರು ಮನೆ ಕೊಡಿ, ಯಾರಿಗೆ ಏನಿಲ್ವೋ ಅದನ್ನೆಲ್ಲ ಕೊಡಿ. ನೀರಿಲ್ಲ, ಕುಡಿಯೋ ನೀರಿಲ್ಲ, ದುರಸ್ತಿ ರೋಡು ಚರಂಡಿಗಳೆಲ್ಲ ಇದಿಲ್ಲ, ಕ್ಲೀನ್ ಇಲ್ಲ, ಅವನ್ನೆಲ್ಲ ಮಾಡಿಕೊಡಿ, ಎಲ್ಲ ಮಾಡಿ. ಹೊಸ CM ಅವ್ರು ಬರ್ತಾ ಇದ್ದಾರೆ ಅಂತಂದರೆ ಕರ್ನಾಟಕಕ್ಕೆ ಒಳ್ಳೇದಾಗಲಿ, ಇಡೀ ಜಗತ್ತಿಗೆ ಒಳ್ಳೇದಾಗಲಿ. ಅವರು ಒಳ್ಳೆ ವ್ಯಕ್ತಿತ್ವ ಇದ್ದಾರೆ, ಅವರು ಪ್ರತಿಯೊಂದನ್ನು ಗಮನಿಸ್ತಾರೆ. ಆ ಗಮನ ಇನ್ನೂ ಮುಂದುವರಿಲಿ. ಅಲ್ಲ, ಕುಣಿಗಲ್ ಜನತೆ ಏನ್ ನಿರೀಕ್ಷೆ ಮಾಡ್ತೀರಾ ಅವರಿಂದ? ಡಿಮ್ಯಾಂಡ್ ಕುಣಿಗಲ್ ಜನತೆ ಆಗ್ಬೇಕು? ಏನೇನಾಗಬೇಕಂದ್ರೆ ಇಲ್ಲಿರೋ ಅಂಥ ಯಾವ ಕಷ್ಟ ಕರೆಗಳು ಅದಾವ, ನೀರಿನ ಅವಸ್ಥೆ ಐತೋ ಯಾವುದೋ ಐತೆ, ಎಲ್ಲವನ್ನು ಅವರು ನಿಭಾಯಿಸಬೇಕು. ಅವರೇ ಎಲ್ಲರೂ ಇಲ್ಲೇ ಇದ್ದಾರೆ, ರಂಗನಾಥ್ ಅವರು ಎಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ ಅದೇ ಗೊತ್ತಾಯಿತು. ಹಾಗಾಗಿ ಎಲ್ಲವನ್ನು ನಿಭಾಯಿಸಲಿ ಅಂತ ನಮ್ಮ ಒಳ್ಳೆ ಸೊಸೈಟಿ ಬೇಕು. ಜನಕ್ಕೆ ಏನು ಮಾಡಬೇಕು ಅದನ್ನ ಮಾಡಬೇಕು. ನಾರ್ಮಲ್ ನೀಡ್ಸ್ ಏನಿದೆಯೋ ಅದನ್ನ ಮಾಡಲಿ. ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಫಸ್ಟ್ ಅದನ್ನು ಸರಿ ಮಾಡಕ್ಕೆ ಹೇಳಿ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಸರಿ ಇಲ್ಲ, ಅದನ್ನು ಸರಿ ಮಾಡಕ್ಕೆ. ಪೆಟ್ರೋಲ್ ಜಾಸ್ತಿ ಆಗದೆ, ಇದು ಮೇವು ಜಾಸ್ತಿ ಆಗದೆ, ರೈತರು ಹೆಂಗೆ ಉಪಯೋಗ ಮಾಡೋಕ್ಕಾಗ್ತದೆ? ಆಗಲ್ಲ. ಏನು ಮಾಡಬೇಕು? ಅವರು ಕಮ್ಮಿ ಮಾಡ್ಬೇಕು ಅಷ್ಟ.